ಸಿ ವಿ ರಾಮನ್ ಹುಟ್ಟೋತ 1888 ಹುಟ್ಟಿದ್ರು. 1970 ಅವರು ನಿಧನರಾದರು. ಭಾರತ ರತ್ನ ಅಂತ ಅವರಿಗೆ ಪ್ರಶಸ್ತಿಯನ್ನ ಸಹಿತ ಸರ್ಕಾರ ಕೊಟ್ಟು ಅವರನ್ನ ಗೌರವಿಸಿದೆ. ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ವಿಜ್ಞಾನಿ. ಅದಕ್ಕಾಗಿ ಅವರ ಹೆಸರಿನೊಳಗ ಅವ್ರ ಹುಟ್ಟುದಿನ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಬೇಕು ಅಂತ ನಿರ್ಣಯ ಮಾಡಿ ಈ ರೀತಿ ಒಳಗ ಪ್ರತಿ ಹಳ್ಳಿ ಒಳಗ ಪ್ರತಿ ಊರೊಳಗ ಇವತ್ತು ಸಿ ವಿ ರಾಮನ್ ಅವರನ್ನ ನೆನಪಿಸ್ಕೊಳ್ತಾ ನಮ್ಮೊಳಗ ವಿಜ್ಞಾನದ ಅರಿವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು 2 ಕಾರ್ಯಕ್ರಮಗಳನ್ನ ನೋಡಿರಿ. ಒಂದು ಹಾಲು ಉಕ್ಸುವಂತ ಕಾರ್ಯಕ್ರಮ. ಇವತ್ತು ಬಹುತೇಕ ನೋಡಿ ನಿಮ್ಗೆ ಹಾಲು ಹೇಗೆ ಹೋಗ್ತೀವಿ ಅಂತ ತಿಳ್ಕೊಂಡು ಹೇಳಿ, ಇದು ಹಾಲು ಅಲ್ಲ, ಅದರೊಳಗೆ ಬೆಂಕಿನೂ ಇಲ್ಲ, ಆದ್ರೆ ಉಗ್ತೈತೆ. ಅದು ಯಾಕೆ ಉಗ್ತದು? ಏನು ಕಾರಣ ಏನು? ಅರೆ ಬೆಂಕಿ ಇಲ್ದನ ಹಾಲು ಉಗ್ತೈತೆ ಹೆಂಗ್ ಸಾಧ್ಯ? ಇಂಥ ಪ್ರಶ್ನೆಗಳು ನಿಮ್ಮ ತಲೆಯೊಳಗೆ ಬರಬೇಕು ಅಂತ, ಇಂಥ ಪ್ರಶ್ನೆಗಳು ನಿಮ್ಮ ತಲೆಯೊಳಗೆ ಬರಬೇಕು. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವಂತ ಕೆಲಸ ಆಗ್ಬೇಕು. ಆ ನಂತರ ಒಂದು ರಾಕೆಟ್ ಉಡಾವಣೆ ಮಾಡಿದ್ರು. ಆ ರಾಕೆಟ್ ಉಡಾವಣೆ ಮಾಡಿದ್ರೆ ಮೊದಲು ಮಾಡಿದಾಗ ಅದು ಫೇಲ್ ಆತವ. 2ನೇ ಸಲ ಮಾಡಿದಾಗ ಬಹಳ ಕಾಳಜಿಯಿಂದ ಮಾಡಿದ್ರು. ಬಹುತೇಕ ಕಣ್ಣಿಗೆ ಕಾಣದಷ್ಟು ಪಟ್ಟ ಮೇಲೆ ಹೋತದು. ಹೌದು, ಮೇಲೆ ಹೋಗಿ ಕೆಳಗೆ ಬಂತ. ಯಾಕೆ ಬರ್ರಂತದ ಮೇಲೆ ಹೋತು? ಹೆಂಗ್ ಹೋತು? ಏನು ಕಾರಣ? ನಿಮ್ಮ ತಲೆಯೊಳಗೆ ಬರ್ಬೇಕಲ್ಲ ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೋಬೇಕು. ಇಂಥ ಒಂದು ವೈಜ್ಞಾನಿಕ ಅರಿವನ್ನ ಮೂಡಿಸಲಿಕ್ಕೆ ಇವತ್ತು ಕಾರ್ಯಕ್ರಮ ಇರುವಂತದ್ದು. ಇವತ್ತು ಎಲ್ಲ ಮಕ್ಕಳು ಏನೆಲ್ಲ ಮಾಡಿದೀವಿ, ಅದ್ಭುತವಾದ ರೀತಿಯೊಳಗೆ ಪ್ರತಿ ಮಕ್ಕಳು ಸಹಿತ ಒಂದೊಂದು ಪ್ರಯೋಗಗಳನ್ನು ಮಾಡಿದ್ವಿ. ಈ ಟ್ರ್ಯಾಕ್ಟರ್ ಆಯಸ್ಕಾಂತಿಯಿಂದ ಮುಂದೆ ಹೆಂಗ್ ಹೋಗ್ತೈತಿ, ಹಿಂದಕ್ಕೆ ಹೆಂಗ್ ಬರ್ತದೆ ಅನ್ನೋದನ್ನ ಹಿಡ್ಕೊಂಡು ಎಲ್ಲ ರೀತಿಯ ಇಲ್ಲೇ ಪ್ರಯೋಗಗಳನ್ನ ಮಾಡಿರಿ. ರಾಸಾಯನಿಕ ಪ್ರಯೋಗಗಳನ್ನು ಮಾಡಿರಿ, ಭೌತಿಕ ಪ್ರಯೋಗಗಳನ್ನು ಮಾಡಿರಿ, ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿರಿ. ಅದ್ಭುತವಾದ ರೀತಿಯೊಳಗೆ ಇವತ್ತು ದಿನಾಚರಣೆ ಎಲ್ಲಾ ಮಕ್ಕಳು ಆಚರಿಸ್ತಾ ಇದ್ದೀವಿ. ನಿಮಗೆ ಮಕ್ಕಳಿಗೆ ನಿಮಗೆ ವಿಶೇಷವಾದ ನಾವೆಲ್ಲ ವೇದಿಕೆ ಮೇಲೆ ಇದ್ದವರ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಮನೆವಾಡ ಗ್ರಾಮ ನಾನು ನೋಡಿದೆ. ನಮ್ಮೆಲ್ಲ ತಿರುಗಿ ಎಲ್ಲರೂ ನಮ್ಮ ತೀರ್ಥಿ ಮೇಡಮ್ ಅವರು ಮತ್ತು ಸಮುದ್ರಿ ಮೇಡಮ್ ಅವರು ಎಂತ ಸುಂದರವಾಗಿ ಈ ಆವರಣ ಐತಲ್ಲ ಅಂತ ಎಷ್ಟೋ ಅಚ್ಚುಕಟ್ಟಾಗಿ ಈ ಶಾಲಾ ಆವರಣವನ್ನು ಇಟ್ಕೊಂಡಿದ್ದು. ಅದೇ ರೀತಿಯೊಳಗೆ ನಾವು ಬಂದು ನೋಡಿದಾಗ ಮಕ್ಕಳು ಇಲ್ಲೆಲ್ಲ ತಯಾರು ಮಾಡ್ತಾರೆ, ಅವರೇ ತಯಾರು ಮಾಡ್ತಾ ಇದ್ರು ಅಂತ. ಇಲ್ಲೆಲ್ಲ ಸಾಮಾನು ತಂದಿರೋದು, ವೇದಿಕೆ ತಯಾರು ಮಾಡುವಂತದ್ದು, ಈ ಪ್ಲೇ ಕಾರ್ಡ್ಸ್ ಇಡುವಂತದ್ದು ಎಲ್ಲವನ್ನು ಮಕ್ಕಳು ಮಾಡ್ತಾ ಇದ್ರು. ಇದು ನಿಜವಾದ ಶಿಕ್ಷಣ ಅಂತ. ಶಿಕ್ಷಣ ಅಂತ ಹೇಳಿದ್ರೆ ನಾವು ಟೀಚರ್ ಕಲಿಸೋದಲ್ಲ, ಮಕ್ಕಳೇ ಕಲ್ಕೋಬೇಕು ಅಂತ. ಟೀಚರ್ ಮಾರ್ಗದರ್ಶನ ಮಾಡ್ತಾರ, ಮಕ್ಕಳು ಕಲ್ಕೊಳ್ತಾರೆ. ಅಂತಹ ಗುಣಗಳನ್ನ ಇಲ್ಲಿ ನಾನು ನೋಡಿದೆ. ಅದಕ್ಕಾಗಿ ಏನೋ ಈ ಮರೆಮಾಡಿದ ಮಕ್ಕಳು ಅತ್ಯಂತ ಜಾಣ ಮಕ್ಕಳು ಅಂತ ಇಲ್ಲಿ ಸಾಬೀತು ಮಾಡಿದ್ರು. ಎಷ್ಟೊಂದು ಎಲ್ಲರೂ ಪ್ರತಿಯೊಬ್ಬರೂ ಒಂದೊಂದು ಐಟಮ್ ಇದನ್ನ ನೀವು ಪ್ರಯೋಗ ಮಾಡಿರಿ ಅಲ್ಲ. ಹಾಗೆ ನೀವು ಸ್ವಯಂ ಸ್ಫೂರ್ತಿಯಿಂದ ಈ ವೇದಿಕೆಯನ್ನು ರೆಡಿ ಮಾಡಿರಿ. ಅದಕ್ಕಾಗಿ ಮರೆವಾಡದ ಮಕ್ಕಳು ಅತ್ಯಂತ ಜಾಣ ಮಕ್ಕಳು ಅಂತ ಈ ಕಾರಣಕ್ಕಾಗಿ ಹೊರಗಡೆ ನೀವು ಪ್ರಸಿದ್ಧಿಯಾಗಿರಿ ಮಕ್ಕಳೇ. ಅದಕ್ಕಾಗಿ ಅದನ್ನ ಹುಸಿಗೊಳಿಸಬೇಡಿ ಅಂತ ಉಳಿದವರು ಮಾತಾಡುವ ಮಾತುಗಳನ್ನು ನೀವು ಕೇಳ್ತೀರಿ ಅಂತ ಭಾವಿಸ್ತಾ ನಮ್ಮನ್ನು ಇಲ್ಲೆಲ್ಲ ತಿಳಿಸಿ. ಇವತ್ತು ಭಾರತ ವಿಜ್ಞಾನ ಸಮಿತಿ ಅಂತೇಳಿ ಇದು ರಾಷ್ಟ್ರ ಮಟ್ಟದ ಸಮಿತಿ, ಬಹಳ ದೊಡ್ಡ ಸಂಘಟನೆ. ನಿಮ್ಮ ಊರಿಗೆ ಬಂದ ಲಕ್ಕಮ್ಮನವ್ರು ಸರ್, ತಿಗಡಿ ಸರ್ ಇದಾರೆ, ಇಡೀ ಬಹಳ ಜನ ಎಲ್ಲ ಹಿರಿಯರು ಇಲ್ಲಿದ್ದಾರೆ. ನಮ್ಗೆ ಬಹಳ ವಿಶೇಷವಾಗಿ ನಮ್ಮ ಸರ್ ಏನು ಡೆಪ್ಯೂಟಿ ಸೆಕ್ರೆಟರಿ ಅವರು ನಮ್ಮ ಬಂದಾರೆ, ಜಿಲ್ಲಾ ಪಂಚಾಯತ್ ಸೆಕ್ರೆಟರಿ, ಅತ್ಯಂತ ಹಿರಿಯ ಅಧಿಕಾರಿಗಳು ನಿಮ್ಮ ಊರಿಗೆ ಬಂದಾರೆ. ಅವ್ರ ಮಾತುಗಳು ಕೇಳಿ ಬಹಳ ಚಂದ ಮಾತಾಡ್ತಾರೆ. ಹಾಗೆ ಇಲ್ಲಿ ಇವತ್ತು ಪವಾಡ ಬಯಲು ಮಾಡಿದ್ರು ಸರ್, ಎಂತ ಚಂದ ಪವಾಡ ಬಯಲು ಮಾಡಿದ್ರು. ಅವ್ರ ಮಾತುಗಳನ್ನು ಕೇಳಬೇಕು. ಯಾಕೆ ಅನ್ನೋದು ಉಕ್ತಿ, ಅದ್ರ ಜೊತೆಗೆ ಇನ್ನೂ ಏನೆಲ್ಲ ಅವ್ರು ಹೇಳೋರಿದ್ದಾರೆ. ಆ ಮಾತುಗಳನ್ನು ಸಹಿತ ನಾವು ಕೇಳಬೇಕು. ಕೇಳುವುದ್ರ ಮೂಲಕ ನಮ್ಮೊಳಗ ಅರಿವನ್ನು ಹೆಚ್ಚಿಸ್ಕೋಬೇಕು, ವಿಜ್ಞಾನದ ಅರಿವನ್ನು ಹೆಚ್ಚಿಸ್ಕೋಬೇಕು. ಇವತ್ತು ನಮ್ಮ ಮನೆಯೊಳಗನ ಸಾಕಷ್ಟು ಮೂಢನಂಬಿಕೆ ಅದಾವ ಇಲ್ಲ ಅದಾವು. ಹಿಂಗ್ ಬರೋ ಮುಂದೆ ಒಂದು ಬೆಕ್ಕ ಆಟ ಬರ್ತದೆ, ಏನಂತೀರಿ? ಅಯ್ಯೋ ಅಪಶಕುನ ಆತು ಅಂತ ತಿಳ್ಕೊಂಡು ಮಾತು ಹಾಳಿ ಹೌದು. ರಾತ್ರಿ ಹೋಗುವ ಹೊತ್ತಿನೊಳಗ ಬೆಕ್ಕ ಆಟ ಬರ್ತದೆ, ಲೈಟ್ ಹತ್ತಿರ್ತದೆ, ಕಾರ್ನಾಗ ಹೋಗ್ತಿರ್ತೀವಿ ಹೌದು. ಬೆಕ್ಕ ಆಟ ಬಂದ್ಕೊಳ್ಳಿ ಏನ್ ಮಾಡ್ತಾರೆ ಅವಾಗ? ಲೈಟ್ ಆಫ್ ಮಾಡ್ತಾರೆ, ಲೈಟ್ ಆಫ್ ಮಾಡಿ ಮಾತು ಹಚ್ತಾರೆ. ಅಂತ ಇವು ಸಹಿತ ಅಜ್ಞಾನದ ಪರಮಾವಧಿ ಅಂತ. ಅರೆ ತಮ್ಮ ಬೆಕ್ಕ ತಮ್ಮ ಪಾಡಿಗೆ ಹೋಗ್ತಿರ್ತದೆ. ನೀವು ಹೆಂಗ್ ಶಾಲೆ ಹೋಗ್ತಿರ್ತೀವಿ, ರೋಡ್ ಕ್ರಾಸ್ ಮಾಡ್ತಿರ್ತೀವಿ, ಮಾಡ್ತಿರ್ತೀವಿಲ್ಲ. ನಿಮ್ಮನ್ನ ಮುಳುಗು ಯಾರು ಲೈಟ್ ಆಫ್ ಮಾಡೋದು ಮಾಡ್ತಾರ
ನಿಮ್ಮ ಕುಪ್ಪಿ ಮೇಲೆ ಕೂತ್ಕೊಂಡು ಕಾಗಿ ಸ್ವಲ್ಪ ಓದಿರ್ತಾರೆ ಸಾಕಷ್ಟು ಇರ್ತದೆ. ಅವಾಗ ಏನ್ ಮಾಡ್ತೀರಿ ಅಂತೀರಿ, ಅಯ್ಯೋ ಕಾಯಿ ಗೊತ್ತಾಕತ್ತೀವಿ ನೀವು ಯಾರೋ ಸತ್ ಸುದ್ದಿ ಬರ್ತಾರೆ. ಇಂಥ ಮೌಢ್ಯಗಳು ನಮ್ಮೊಳಗ ಹಳ್ಳಿ ಒಳಗೆ ಹೆಚ್ಚು ತಿಳ್ಕೊಂಡಿದ್ದಾರೆ.